ಮಾನ್ಯ ಅಧ್ಯಕ್ಷರು, ಇವತ್ತು ಆರೋಗ್ಯ ಕೇಂದ್ರ ಮಂಜೂರಿಯಲ್ಲಿ ತಾರತಮ್ಯ ಆಗಿರೋದಕ್ಕೆ ನಾನು ಕೆಲವು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದೀನಿ. ಮೈಸೂರು ವಿಭಾಗದಲ್ಲಿ 393 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರಬೇಕು, ಆದರೆ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು 670. ಅಂದ್ರೆ ನಿಯಮದ ಪ್ರಕಾರ 393 ಕೇಂದ್ರಗಳು. ಒಂದ್ ನಿಮಿಷ ಪಾಟೀಲ್ರ, ಒಂದ ನಿಮಿಷ. ಇವತ್ತು ನಮ್ಮ ಹಿರಿಯ ಸದಸ್ಯರಾದ ಶ್ರೀ ಬಿ ಆರ್ ಪಾಟೀಲ್ರು ಮಾತಾಡ್ತಾ ಇದ್ದಾರೆ, ಉತ್ತರ ಕರ್ನಾಟಕದ ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಒಂದು ಒಳ್ಳೆ ಪದ್ಧತಿ ಇಲ್ಲಿ ಹಾಕಿರಿ, ಎಲ್ಲರಿಗೂ ನಮ್ಮ ಸದಸ್ಯರಿಗೆ ಅಟೆಂಡೆನ್ಸ್ ತಗೊಳ್ಳುವಂತ ಪದ್ಧತಿ ಹಾಕಿರಿ. ಇವತ್ತು ಬೆಳಗಾಂದಲ್ಲಿ ಸದನ ನಡೆದೈತಿ, ನಿಮ್ಮ ಮಿನಿಸ್ಟರ್ ರೋಸ್ಟರ್ ನೋಡಿದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ತಿಮ್ಮಾಪುರ ಅವ್ರು ಬಿಟ್ರೆ ಮತ್ತೆ ಯಾರಿಲ್ಲ. ಎಲ್ಲಿದ್ದಾರೆ ಈಗ ಎಚ್ ಕೆ ಪಾಟೀಲ್ ಬಿಡಿ ಇದ್ದಾರೆ. ಇಷ್ಟು ದೊಡ್ಡ ಮಿನಿಸ್ಟರ್ಗಳ ಪದ್ಧತಿ ಐತಿ ಇಲ್ಲಿ. ಅಲ್ಲ, ಒಂದ್ ನಿಮಿಷ. ಇವತ್ತು ಇಲ್ಲಿ ಲಿಸ್ಟ್ ನೋಡಿದ್ರೆ ನಿನ್ನೆನೂ ಕೂಡ ನಾ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದೆ. ನಮ್ಮ ಜಿಲ್ಲಾ ಮಂತ್ರಿಗಳದಾರೆ ಇಲ್ಲಿ, ಬೆಳಗಾಂ ಜಿಲ್ಲಾ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಸದನಕ್ಕೆ ಬರುದಿಲ್ಲ, ಬೆಳಗಾಂದಲ್ಲಿ ನಡೆದ್ರು ಕೂಡ ಉತ್ತರ ಕೊಡುದಿಲ್ಲ, ಒಂದು ಪ್ರಶ್ನೆಗೆ ಎದ್ದು ನಿಂತು ಉತ್ತರ ಕೊಡುದಿಲ್ಲ, ಸದನಕ್ಕೆ ಬರುದಿಲ್ಲ. ಇಲ್ಲೇ ಬೆಳಗಾಂದಲ್ಲೇ ಸದನ ನಡೆದೈತೆ. ಲಿಸ್ಟ್ ನೋಡ್ರಿ ನೀವು, ಇಲ್ಲೇ ಅದಾರ ಅವರು ರೋಸ್ಟರ್ ಮಾಡಿದ ಲಿಸ್ಟ್. ಆಯ್ತು, ಅದ್ರ ಪ್ರಕಾರ ಇರಬೇಕಲ್ಲ ಮಂತ್ರಿಗಳ. ಅದ್ರ ಬಗ್ಗೆ ಏನ್ ಕ್ರಮ ಹೇಳ್ತೇನೆ ಈಗ. ಅಲ್ಲ, ನೀವು ಒಳ್ಳೆ ಉಳಿದೆಲ್ಲ ಸದಸ್ಯರಿಗೆಲ್ಲ ಅದಕ್ಕೆ ಏನು ಕ್ಯಾಮ್ರಾ ಇಟ್ಟಿದೆ, ಅಟೆಂಡೆನ್ಸ್ ಮಾಡಿ ಮುಂಜಾನೆ ಅವ್ರ ಹೆಸರು ತಗೊಂತೀವಿ. ಈಗ ಎಲ್ಲ ಮುಖ್ಯಮಂತ್ರಿಗಳು ಆಗ್ಬೇಕಂತಾರ ಇಲ್ಲ ಸದನ. ಬೆಲ್ಲದವ್ರೆ, ಅಧ್ಯಕ್ಷ ಅದೆಲ್ಲ ಮಾತಾಡೋದ್ ಬೇಡ, ಮೇಲ್ಮನೆ ಅಲ್ಲ ಮಾತಾಡಿದ್ದೇನೆ ಅವ್ರಲ್ಲಿ ತಪ್ಪೇನಿದ್ದಿಲ್ಲಲ್ಲ, ಕೂತ್ಕೊಳ್ಳಿ. ಈ ಸಮಸ್ಯೆ ಇವತ್ತಿಂದಲ್ಲ, ಮೊನ್ನೆ ಬೆಲ್ಲದವ್ರೆ. ಅಲ್ಲ, ಈಗ ಉತ್ತರ ಕನ್ನಡ ಸಮಸ್ಯೆ ಬರ್ಲಿ ಮಾತಾಡ್ತೀನಿ ಸರ್. ನಡುವೆ ಇಂಟರ್ಫಿಯರ್ ಆಗ್ಬೇಡಿ. ತಮ್ಮ ಮಾತು ಕೇಳ್ತಾರ ಅವರು. ಆಮೇಲೆ ಇವತ್ತು ನಾನೇನು ಹೇಳಕ್ ಹೊಟ್ಟಿದೆ ಅಂದ್ರೆ, ಹಳೆ ಮೈಸೂರಿನಲ್ಲಿ, ಮುಂಬೈ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಈ ಆರೋಗ್ಯ ಕೇಂದ್ರಗಳಿದ್ದಾವೆ. ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಅನ್ಯಾಯ ಆಗಿದೆ ಅನ್ನೋ ನಾನು ಅಂಕಿ ಸಂಖ್ಯೆ ಮುಖಾಂತರ ಹೇಳಕ್ಕೆ ಹೊರಟಿದ್ದೀನಿ. ಮೈಸೂರು ವಿಭಾಗದಲ್ಲಿ 393 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿಯಮದ ಪ್ರಕಾರ, ಆದರೆ ಆ ಭಾಗದಲ್ಲಿ ಸುಮಾರು 670 ಪ್ರಾಥಮಿಕ ಕೇಂದ್ರಗಳ ಆರೋಗ್ಯ ಕೇಂದ್ರ. 670 ಅಂದರೆ ಮೋರ್ ದೆನ್ ಡಬಲ್. ಆದರೆ ನಿಯಮಕ್ಕಿಂತ ಅದೇ ಥರ ಅಂದರೆ ನಿಯಮಕ್ಕಿಂತ 277 ಪ್ರಾಥಮಿಕ ಆರೋಗ್ಯಗಳು ಹೆಚ್ಚಿವೆ. ಅಂದರೆ ಎಷ್ಟು ನಿಯಮದ ಪ್ರಕಾರ ಇರಬೇಕಾಗಿತ್ತು ಅದಕ್ಕಿಂತ 277 ಪ್ರಾಥಮಿಕ ಕೇಂದ್ರಗಳು ಹೆಚ್ಚಿವೆ. ಅದೇ ರೀತಿ ಬೆಂಗಳೂರು ವಿಭಾಗದಲ್ಲಿ 406 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬೇಕು, ಆದರೆ ಅಲ್ಲಿ ಕಾರ್ಯನಿರ್ವಹಿಸುತ್ತ ಸುಮಾರು 66.2 ಪ್ರಾಥಮಿಕ ಶಾಲೆಗಳು, ಪ್ರಾಥಮಿಕ ಕೇಂದ್ರಗಳು. ಅಂದರೆ ನಿಯಮಕ್ಕಿಂತ 256 ಕೇಂದ್ರಗಳು ಜಾಸ್ತಿ ಇದ್ದಾವೆ, 256 ಕೇಂದ್ರಗಳು. ಅದೇ ರೀತಿ ಬೆಳಗಾವಿ ವಿಭಾಗದಲ್ಲಿ 436 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರಬೇಕು, ಆದರೆ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು 472. ಅಂದರೆ ನಿಯಮಕ್ಕಿಂತ 36 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೆಚ್ಚಿವೆ. ಕಲ್ಯಾಣ ಕರ್ನಾಟಕದಲ್ಲಿ ನಿಯಮದಂತೆ 395 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರಬೇಕು, ಆದರೆ ಅಲ್ಲಿ ಕಾರ್ಯನಿರ್ವಹಿಸಿರುವುದು 352, ಕಡಿಮೆನೆ, ಇಲ್ಲಿ ಕಡಿಮೆ. ಅದೇ ಥರ 395, ಆದರೆ ಇಲ್ಲಿ ಒಂದು ಸುಮಾರು 352 ಪ್ರಾಥಮಿಕ ಕೇಂದ್ರಗಳಲ್ಲಿ ಮಾತ್ರ, ಅಂದರೆ 43 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಡಿಮೆ ಇವೆ. ಅಂದರೆ ಸರಾಸರಿ ನಮಗೆ ಎಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರಬೇಕು, ಕಲ್ಯಾಣ ಕರ್ನಾಟಕದಲ್ಲಿ 43 ಕಡಿಮೆ ಇದ್ದಾವೆ. ಅಲ್ಲಿ ಟ್ರಿಬಲ್ ಹೋಗಿದ್ದಾರೆ, ನಮ್ಮಲ್ಲಿ ನಿಯಮ ಮೀರಿ ಹೋಗಿದ್ದಾರೆ. ನಮಗೀಗ ಕೇಳಕ್ಕೆ ಹೋದರೆ ನಿಯಮದಲ್ಲಿ ಇದ್ದ ಪ್ರಕಾರ ನಿಮಗೆ ಮಾಡ್ತೀವಿ, ಇಷ್ಟು ಜನಸಂಖ್ಯೆಗೆ ಇಷ್ಟೇ ಆಸ್ಪತ್ರೆ ಇರಬೇಕು. ಅವಾಗ ನಿಯಮ ಇರಲಿಲ್ಲ ಮಾನ್ಯ ಅಧ್ಯಕ್ಷರೇ, ಅವಾಗ ಕಾನೂನು ಬೇರೆ ಇತ್ತಾ, ಅವಾಗ ಬೇರೆ ದೇಶ ಇತ್ತಾ, ಬೇರೆ ರಾಜ್ಯ ಇತ್ತಾ? ಯಾಕೆ ಈ ಥರ ನೀವು ಅಸಡ್ಡೆ ಅಂತ ಅನ್ಯಾಯವನ್ನು ಮಾಡ್ತಾ ಇದ್ದೀರಿ? ಎಲ್ರಿಗೂ ಆರೋಗ್ಯದ ಸಂಕಲ್ಪನ ಕೊಡಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ನೀತಿ ಇದೆ, ನಮ್ಮ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಬದ್ಧತೆ ಇದೆ, ಅದರ ಬಗ್ಗೆ ಕಾಳಜಿ ಇದೆ. ಆದರೆ ಈ ಥರ ಅನ್ಯಾಯ ಮಾಡಿ ನೀವು ಏನು ಮಾನ್ಯ ಅಧ್ಯಕ್ಷರೇ, ಈಗ ಒಬ್ಬ ಶಕ್ತಿವಂತನಿಗೆ ಅಶಕ್ತನಿಗೆ ನೀವಿಬ್ಬರು ಸರಿಸಮಾನವಾಗಿ ಓಡ್ರಿ ಅಂತಂದರೆ ಖಂಡಿತವಾಗಿ ಕೂಡ ಯಾರು ಶಕ್ತಿ ಇಲ್ಲದವನು ಹಿಂದೆ ಬೀಳ್ತಾನೆ, ಶಕ್ತಿ ಇದ್ದವನು ಮುಂದೆ ಹೋಗ್ತಾನೆ. ಆ ಥರ ನಮ್ಮ ಪರಿಸ್ಥಿತಿ ಆಗ್ತಾ ಇದೆ. ಆಸ್ಪತ್ರೆ ಇತ್ತೀಚೆಗೆ ಮಾನ್ಯ ಆರೋಗ್ಯ ಸಚಿವರು ಅದೇನೋ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿರ್ತಕ್ಕಂಥ
ಡಾಕ್ಟರ್ಸ್ ಅನ್ನ ತಾಲೂಕಾ ಆಸ್ಪತ್ರೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂದ್ರೆ ತಾಲೂಕು ಆಸ್ಪತ್ರೆಗಳನ್ನ ಬಲಿಷ್ಠ ಮಾಡ್ತೀವಿ ಅಂತ, ಗಟ್ಟಿಗೊಳಿಸ್ತೀವಿ.